ರಾಜಕೀಯವಾಗಿ ನೇಪಥ್ಯಕ್ಕೆ ಸರಿದ ಎಚ್.ಡಿ. ರೇವಣ್ಣ ಕುಟುಂಬ. ಒಂದೆಡೆ ರೇವಣ್ಣ ಕುಟುಂಬದಿಂದ ಕಾನೂನು ಹೋರಾಟ ಜೊತೆಗೆ ರಾಜಕೀಯ ಸಂಕಟ. ಪೆಂಡ್ರೈವ್ ಕೇಸ್ನಿಂದ ವಿಲವಿಲ ಒದ್ದಾಡುತ್ತಿದೆ ರೇವಣ್ಣ ಫ್ಯಾಮಿಲಿ. ಅಣ್ಣನ ರಾಜಕೀಯ ವನವಾಸ, ಇತ್ತ ತಮ್ಮನ ರಾಜಕೀಯ ಓಟ. ಮತ್ತೊಂದೆಡೆ ಶಕ್ತಿಯುತವಾಗಿ ಬೆಳೆಯುತ್ತಿರೋ ಕುಮಾರಸ್ವಾಮಿ ಫ್ಯಾಮಿಲಿ. ಮಂಡ್ಯದಲ್ಲಿ ಗೆದ್ದ ಕುಮಾರಸ್ವಾಮಿಗೆ ಈಗ ಕೇಂದ್ರ ಮಂತ್ರಿ ಸ್ಥಾನವು ಫಿಕ್ಸ್. ಮುನ್ನೆಲೆಗೆ ಬಂದ ಎಚ್.ಡಿ. ಕುಮಾರಸ್ವಾಮಿ, ತೆರೆಮರೆಗೆ ಸರಿದ ರೇವಣ್ಣ. ಚುನಾವಣೆಯಲ್ಲಿ ಸೋತ ಪ್ರಜ್ವಲ್, ರಾಜಕೀಯವಾಗಿ ರೇವಣ್ಣ ಇನ್ಆಕ್ಟಿವ್. ಎಷ್ಟು ದಿನ ತಲೆಮರೆಸಿಕೊಂಡಿದ್ದ ಭವಾನಿ ರೇವಣ್ಣ. ಹಾಸನ ಜಿಲ್ಲೆ ಹಿಡಿತ ಕಳೆದುಕೊಂಡ ಎಚ್.ಡಿ. ರೇವಣ್ಣ ಫ್ಯಾಮಿಲಿ. ರಾಜಕೀಯ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದ ರೇವಣ್ಣ ಕುಟುಂಬ. ಪೆನ್ಡ್ರೈವ್ ಪ್ರಕರಣದಿಂದ ಎಲ್ಲವನ್ನೂ ಕಳೆದುಕೊಂಡ ರೇವಣ್ಣ ಫ್ಯಾಮಿಲಿ. ಎಚ್.ಡಿ. ರೇವಣ್ಣ ಕುಟುಂಬವನ್ನ ನಡು ನೀರಲ್ಲಿ ಕೈಬಿಟ್ರ. ರಾಜಕೀಯವಾಗಿ ಎಚ್.ಡಿ. ರೇವಣ್ಣ ಕುಟುಂಬ ಕತೆ ಮುಗಿತಾ. ಎಚ್.ಡಿ. ದೇವೇಗೌಡರು ಸಹ ರೇವಣ್ಣ ಫ್ಯಾಮಿಲಿ ಬಗ್ಗೆ ಸುಮ್ಮನಾದರು. ಈಗಾಗಲೇ ಲೋಕಸಭಾ ಎಲೆಕ್ಷನ್ ಫಲಿತಾಂಶ ಪ್ರಕಟವಾಗಿದ್ದು, ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಸೋತು ಸುಣ್ಣರಾಗಿದ್ದಾರೆ. ರಾಜಕೀಯವಾಗಿ ನೇಪಥ್ಯಕ್ಕೆ ಸರಿದ ಎಚ್.ಡಿ. ರೇವಣ್ಣ ಕುಟುಂಬ. ಒಂದೆಡೆ ರೇವಣ್ಣ ಕುಟುಂಬದಿಂದ ಕಾನೂನು ಹೋರಾಟ ನಡೆಯುತ್ತಿದ್ದು, ಜೊತೆಗೆ ರಾಜಕೀಯ ಸಂಕಟ ಎದುರಾಗಿದೆ. ರೇವಣ್ಣ ಫ್ಯಾಮಿಲಿ ಪೆಂಡ್ರೈವ್ ಕೇಸ್ನಿಂದ ವಿಲವಿಲ ಒದ್ದಾಡುತ್ತಿದೆ. ಅಣ್ಣನ ರಾಜಕೀಯ ವನವಾಸ, ಇತ್ತ ತಮ್ಮನ ರಾಜಕೀಯ ಓಟ ನಡೀತಾ ಇದೆ. ಮತ್ತೊಂದೆಡೆ ಶಕ್ತಿಯುತವಾಗಿ ಬೆಳೆಯುತ್ತಿರುವ ಕುಮಾರಸ್ವಾಮಿ ಫ್ಯಾಮಿಲಿಗೆ, ಮಂಡ್ಯದಲ್ಲಿ ಗೆದ್ದ ಕುಮಾರಸ್ವಾಮಿಗೆ ಈಗ ಕೇಂದ್ರ ಮಂತ್ರಿ ಸ್ಥಾನವು ಫಿಕ್ಸ್ ಅಂತಿದ್ದಾರೆ. ಮುನ್ನೆಲೆಗೆ ಬಂದ ಎಚ್.ಡಿ. ಕುಮಾರಸ್ವಾಮಿ, ತೆರೆಮರೆಗೆ ಸರಿದ ರೇವಣ್ಣ. ಚುನಾವಣೆಯಲ್ಲಿ ಸೋತ ಪ್ರಜ್ವಲ್, ರಾಜಕೀಯವಾಗಿ ಇನ್ಆಕ್ಟಿವ್ ಆಗಿದ್ದಾರೆ. ಎಷ್ಟು ದಿನ ತಲೆಮರೆಸಿಕೊಂಡಿದ್ದ ಭವಾನಿ ರೇವಣ್ಣ, ಹಾಸನ ಜಿಲ್ಲೆ ಹಿಡಿತ ಕಳೆದುಕೊಂಡಿದ್ದಾರೆ. ರಾಜಕೀಯ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದ ರೇವಣ್ಣ ಕುಟುಂಬ ಪೆನ್ಡ್ರೈವ್ ಪ್ರಕರಣದಿಂದ ಎಲ್ಲವನ್ನೂ ಕಳೆದುಕೊಂಡಿದೆ. ಎಚ್.ಡಿ. ರೇವಣ್ಣ ಕುಟುಂಬವನ್ನ ನಡು ನೀರಲ್ಲಿ ಕೈಬಿಟ್ರ. ರಾಜಕೀಯವಾಗಿ ರೇವಣ್ಣ ಕುಟುಂಬದ ಕತೆ ಮುಗಿತಾ. ಎಚ್.ಡಿ. ದೇವೇಗೌಡರು ಸಹ ರೇವಣ್ಣ ಫ್ಯಾಮಿಲಿ ಬಗ್ಗೆ ಮೌನ ಮುರಿದಿದ್ದಾರೆ.